ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋದೆ उग्रं वीरं महाविष्णु ज्वलन्तं सर्वतोमुखं नृसिंहं भीषणं भद्रं मृत्युं नमाम्यहम् ನಿಮಗೆಲ್ಲ ಗೊತ್ತಿರುವಂತೆ ವಿಷ್ಣುವಿನ ವಾಹನ ಗರುಡ. ಇಲ್ಲಿ ನೋಡಿ, ಗರುಡ ಪಕ್ಷಿ ಮೇಲೆ ನರಸಿಂಹಸ್ವಾಮಿಯು ಹಿರಣ್ಯಕಶಿಪುವನ್ನು ಬಗೆಯುವ ದೃಶ್ಯ. ವಿಷ್ಣುವಿನ ದಶಾವತಾರಗಳನ್ನು ತೋರಿಸಿದ್ದಾರೆ. ಒಂದನೇದು ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವರಾಮ, ರಾಮ, ಕೃಷ್ಣ, ಬೌದ್ಧ, ನಡುವೆ ನರಸಿಂಹಸ್ವಾಮಿ. ಇಲ್ಲಿ ನಿಮಗೊಂದು ವಿಶೇಷವಾದ ವಿಗ್ರಹವನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಮೇಲೆ ನರಸಿಂಹಸ್ವಾಮಿಯು ಹಿರಣ್ಯಕಶಿಪುವನ್ನ ಹೊಟ್ಟೆ ಬಗೆಯುವ ದೃಶ್ಯವಿದು. ಅದೇನು ಸರಪಳಿಗತಿ ಕಾಣ್ತಾ ಇದೆಯಲ್ಲ, ನರಸಿಂಹಸ್ವಾಮಿಯು ಹಿರಣ್ಯಕಶಿಪುವನ್ನ ಕರಳು ಬಗೆಯುವಂತಹ ದೃಶ್ಯವನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಶಿಲ್ಪಕಾರರು ಎತ್ತಿದ್ದಾರೆ ಅಂತ ನೋಡ್ಬೋದು ನೀವೀಗ. ಉಗಿದು ಚೆಲ್ಲಿ ಕೊರಳಿಗೆ ಕರುಳ ತೆಗೆದು ಇಟ್ಟ ನರಸಿಂಹ. ಬಳಿರೆ ನಾರಸಿಂಹ ಮಹಾಸಿಂಹ, ಬಳಿರೆ ನಾರಸಿಂಹ ಮಹಾಸಿಂಹ. ಈಗ ನೀವು ನೋಡುತ್ತಿರುವ ದೃಶ್ಯ ಗರ್ಭಗುಡಿಯ ಮೇಲ್ಚಾವಣಿ. ಮೇಲ್ಚಾವಣಿಯು ತ್ರಿಮೂರ್ತಿಗಳ ಸಂಗಮದ ಸಂಕೇತವಾಗಿದೆ. ಸ್ತಂಭಗಳು ಶಿವನ ಲಿಂಗದ ಸಂಕೇತವಾದರೆ ಕಮಲವು ಬ್ರಹ್ಮನ ಸಂಕೇತವಾಗಿದೆ. ಮಧ್ಯದಲ್ಲಿರುವ ಕಂಬದ ಮೂಲಕ ನರಸಿಂಹ ಹೊರಬಂದ ದೃಶ್ಯವು ವಿಷ್ಣುವಿನ ಸಂಕೇತವಾಗಿದೆ. कलनिकरशतैर्दिव्यसिंहं नमामि वीक्षन्तं घूर्णयन्तं कलनिकरशतैर्दिव्यसिंहं नमामि स्वाहा. श्री नरसिंह जय नरसिंह जय जय नरसिंह. ಈ ಶಿಲ್ಪಕಲೆಯನ್ನು ಸ್ವಲ್ಪ ಗಮನಿಸಿ. ಮೇಲೆ ನರಸಿಂಹದೇವರು, ಕೆಳಗೆ ರಾಜ ವಿಷ್ಣುವರ್ಧನ. ಈ ಶಿಲ್ಪಕಲೆಯು ಏನನ್ನು ಸೂಚಿಸುತ್ತದೆ ಎಂದರೆ, ಈ ಇಡೀ ಹೊಯ್ಸಳ ಸಾಮ್ರಾಜ್ಯಕ್ಕೆ ರಾಜ ನಾನು, ಆದರೆ ನನ್ನ ರಾಜ ನೀನು ಭಗವಂತ, ನಾನು ನಿಮಿತ್ತ ರಾಜನು ಮಾತ್ರ. ಈ ಇಡೀ ಸಾಮ್ರಾಜ್ಯದ ನಿಜವಾದ ಕರ್ತೃ ನೀನು ಎಂದು ರಾಜನಾದ ವಿಷ್ಣುವರ್ಧನನು ಸಾರಿ ಸಾರಿ ಹೇಳುತ್ತಿದ್ದಾನೆ. ಒಳಗೆ ಚನ್ನಕೇಶವನ ದೇವಾಲಯವನ್ನು ಹೊಯ್ಸಳರು ನಿರ್ಮಿಸಿದ್ದಾರೆ. ಈ ಗೋಪುರವನ್ನು ವಿಜಯನಗರ ಸಾಮ್ರಾಜ್ಯದ ದೊರೆಗಳು ನಿರ್ಮಿಸುತ್ತಾರೆ.
ಬೇಲೂರು ಗುಡಿ ಅಂದ್ರೆ ನೆನಪು ಬರೋದು ಎಲ್ಲರಿಗೂ ಶಿಲಾಬಾಲಿಕೆಯರು. ಇಲ್ಲಿ ಒಟ್ಟು ನೋಡ್ತಾ ಇದ್ದೀರಾ, ಈ ದೇವಸ್ಥಾನದ ಪೂರ್ತಿ ಎಲ್ಲಾ ಕಡೆ ಶಿಲಾಬಾಲಿಕೆಯರ ನೋಡ್ತಾ ಇರ್ಬೋದು. ವಿವಿಧ ಭಂಗಿಯಲ್ಲಿ ಶಿಲಾಬಾಲಿಕೆಯರು ಇರುವಂತಹ ದೃಶ್ಯ ಇದೆ. ಕುಣಿಯುವ ಕಾಲ್ಗೆಜ್ಜೆ ಘಲ ಘಲ ಎನ್ನುವಂತೆ ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಭಕುತಿಯಲ್ಲಿ ಶ್ರೀಹರಿಯ ಸ್ತುತಿಸುತ್ತ